ಜೈ ಜೈ ಗಿಲ್ಲಿ ಸಾಂಬಾರ್ ಮಾಡಬೇಕು ನಮ್ ಗಿಲ್ಲಿಗದೆ ಮಾತ್ರ ನಾವು ಗಿಲ್ಲಿ ಗೆಲ್ಸಲ್ಲಂದೆ. ನಾನು ಮಹಾರಾಷ್ಟ್ರದಿಂದ ಬಂದಿದ್ದೀನಿ ಸರ್. ಗಿಲ್ಲಿಗ್ ನೋಡಕ್ಕೆ ಬಹಳ ದಿನ ಕಾದಿದೆ ಗಿಲ್ಲಿಗ್ ನೋಡ್ಬೇಕಂತ. ಇವತ್ತು ಫುಲ್ ಖುಷ್. ಗಿಲ್ಲಿ ಗೆದ್ರೆ ಫುಲ್ ನಾಳೆ ಅವ್ರ ಊರಿಗೆ ಹೋಗ್ತೀನಿ. ಫುಲ್ ಗ್ರ್ಯಾಂಡ್, ಫುಲ್ ಪಾರ್ಟಿ, ರ್ಯಾಲಿ ಗಿಲ್ಲಿ ಫುಲ್ ಜೋರು. ಈಗ ಜಸ್ಟ್ ಬಂದಿದ್ದೀನಿ ಮಹಾರಾಷ್ಟ್ರದಿಂದ. ಸಾಂತೋಡಿ ಅಂತ ಸಿಂಧುದುರ್ಗ ಕೋಕನ್ ಅಂತ ಬರುತ್ತೆ. ಬೆಳಗಾವಿಲಿಂದ ಒಂದು 200 ಕಿಲೋಮೀಟರ್ ಇರ್ಬೋದು. ಅಲ್ಲಿಂದ ಬಂದಿದ್ದೀನಿ. ಈಗ ಜಸ್ಟ್ ಬಂದಿದ್ದೀನಿ. ಅಭಿಮಾನ ಪ್ರೀತಿ ಸರ್ ಅಲ್ಲಿಂದ. ಹೌದು ಸರ್. ಗಿಲ್ಲಿ ನೋಡಕ್ ಬಂದಿದ್ದೀನಿ. ಬಂದ್ಬಿಡು ಲೀಲ ಇಷ್ಟೇ. ಕಪ್ ಕರೋನ್ ಬರ್ತಾನೆ. ನಾವು ಫುಲ್ ರ್ಯಾಲಿ ಜೋರು. RCB ಅಂತ ಬಂದ್ಬಿಡು ಗಿಲ್ಲಿ. ಕಾವ್ಯ ಕರ್ಕೊಂಡು ಅದೇ ಇವತ್ತು ಇದು ಗಿಲ್ಲಿ ಗೆತ್ತಾನೆ. ಕಾವ್ಯ ಹಾಕಿ ಸೆಟ್ ಹಾಕ್ತಾಳೆ ಇವತ್ತು. ಫುಲ್ ಗಿಚ್ಚು ಗಿಲ್ಲಿ ನೈಟು ಕಪ್ ತಗೊಂಡು ಹೋಗಕ್ ಬರ್ತಾನಲ್ಲ ತನಕ ಇಲ್ಲೇ ಕುಂತಿರ್ತೀನಿ. ಅವನೇ ನೋಡ್ಲಿ ಗಿಲ್ಲಿ ಇಲ್ಲೇ ಬಂದೆ. ಬಳ್ಳಾರಿಯಿಂದ ಬಂದಿದೀವಿ. ಬಳ್ಳಾರಿಯಿಂದ ಏನಕ್ಕಂದ್ರೆ ಇಲ್ಲಿ ಒಬ್ಬ ಬಡ ಹುಡುಗ ಅಂತ ಹೇಳ್ಬಿಟ್ಟು, ಬಡ ಹುಡುಗ ಏನಂದ್ರೆ ಅವ್ರ ಹತ್ರ ಟ್ಯಾಲೆಂಟ್ ಇದೆ. ಬಡತನದಿಂದ ಗೆದ್ದಿಲ್ಲ ಅವ್ನ್ ಟ್ಯಾಲೆಂಟ್ ಇಂದ ಗೆದ್ದಿರೋದು. ನೀವ್ ಹೇಳ್ತಾ ಇದೀರಾ ಗಿಲ್ಲಿ ಗೆಲ್ಲದ್ ಪಕ್ಕ ಅಂತ. ಗಿಲ್ಲಿ ಆಲ್ರೆಡಿ ಗೆದ್ದಾಕ್ಬಿಟ್ಟಿದೆ. ಇನ್ನ ಗೆಲ್ಲೋದು ಏನ್ ಅವಾಗೆ ಗೆದ್ದಾಕ್ಬಿಟ್ಟಿದೆ. 37 ಕೋಟಿ ಹಿಂದೆ ಯಾವಾಗ ಆಗಿಲ್ಲ, ಮುಂದೆ ಆಗೋದು ಇಲ್ಲ. ಹೇಳ್ತಾ ಇದೀನಿ ಕೇಳಿ. ಇಷ್ಟು ಸೀಸನ್ ನಾನು ಯಾವ್ದು ಬಿಗ್ ಬಾಸ್ ಸೀಸನ್ ನೋಡೇ ಇಲ್ಲ. 11 ಸೀಸನ್ ಅಲ್ಲಿ ನೋಡ್ತಾ ಇರೋದಂದ್ರೆ ಇದೇ ಸೀಸನ್. ನಾನ್ ಹೇಳ್ತಾ ಇದೀನಿ ಐಟಿ ಹೋಲ್ಡರ್ ಆಗಿ ಅವ್ರು ಊರ್ ಬಿಟ್ಟು ಬಂದು ಇಲ್ಲಿ ದುಡಿಯಾಕಂತ ಬಂದ್ರು. ನಾನು ಐಟಿ ಹೋಲ್ಡರೇ. ಅದಕ್ಕೋಸ್ಕರ ಹೇಳ್ತಾ ಇರೋದೇನಂದ್ರೆ ಯಾರು ಇಲ್ಲಿ ಯಾರನ್ನ ಕೀಳಾಗಿ ನೋಡ್ಬಾರ್ದು. ಎಜುಕೇಶನ್ ಅಲ್ಲಾಗ್ಲಿ ಯಾವ್ದೇ ರೀತಿ ಆಗ್ಲಿ. ಜೈ ಗಿಲ್ಲಿ. ಗಿಲ್ಲಿ ಗೆಲ್ಲೋದ್ ಪಕ್ಕ. ಗಿಲ್ಲಿ ಗೆಲ್ಲೋದ್ ಪಕ್ಕ ಬ್ರೋ. ರಿಯಾಲಿಟಿ ಶೋಗೆ ಅರ್ಥ ಬಂದಿದೆ ಗಿಲ್ಲಿಯಿಂದ. ನಾವು ಸುರ್ಪುರಿಂದ ಬಂದಿದ್ದೀವಿ. ಬಡವ್ರ ಮಕ್ಕಳು ಬಡವರೇ ಬೆಳೆಸೋದು, ಶ್ರೀಮಂತರು ಯಾರು ಬೆಳೆಸಲ್ಲ. ಅದಕ್ಕೆ ನಾವು ಬಡವರು ಇದೀವಿ. ನಾವು ಬಡವರಿಂದಾನೇ ಬಡವ್ರ ಮಕ್ಕಳನ್ನ ಬೆಳೆಸೋದು ಅಷ್ಟೇ. ಅವರು ಡಾಕ್ ಸತೀಶ್ ಅವ್ರು ಹೇಳ್ತಿದ್ರಲ್ವಾ ಒಳಗಡೆ ಇದ್ದಾಗ, ಒಂದು ವಾರಕ್ಕೆ ಗಿಲ್ಲಿ ಹೊರಗಡೆ ಬರ್ತಾನೆ ಅಂತ. ಇಲ್ಲಿ ಬಂದ್ ನೋಡಕ್ ಹೇಳ್ರಿ ಡಾಕ್ ಸತೀಶ್. ಈಗ ಒಳಗಡೆ ಇದಾರೆ. ಈಗ ಹೊರಗಡೆ ಬಂದಾಗ ಗಿಲ್ಲಿ ಕ್ರೇಜ್ ಏನಂತ ಅವ್ರಿಗೆ ಗೊತ್ತಾಗ್ಬೇಕು. ಅವಾಗ್ಲೇ ಅದು ವ್ಯಾಲ್ಯೂ. ಇದು TRP ಕಿಂಗ್ 12ನೇ ಸೀಸನ್. ಇಷ್ಟು ನಂಬರ್ ಒನ್ ಸೀಸನ್ ಅಂತಿದ್ರು. ಈಗ ನಂಬರ್ 1 ಕಿಂಗ್ ಸ್ಟಾರ್ ಸೀಸನ್ ಆಗ್ತಿದೆ ಗಿಲ್ಲಿಗೋಸ್ಕರ. ಅದು ಗಿಲ್ಲಿ ಫ್ಯಾನ್ಸ್ ಗಿಲ್ಲಿಗೋಸ್ಕರ ಇದೀವಿ. ಇಷ್ಟು ನೋಡ್ರಿ ಎಷ್ಟು ಜನ ಸಾಗರ ಇದೆ. ಸಾವಿರಾರು ಗಟ್ಟಲೆ ಜನ ಸಾಗರ ಬಂದಿದೆ. ಯಾರಿಗೋಸ್ಕರ? ಗಿಲ್ಲಿಗೋಸ್ಕರ. ಯಾರೇ ಗೆಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಬೇಡನಲ್ಲ, ಆದ್ರೆ ನಮ್ ಗಿಲ್ಲಿ ಗೆಲ್ಲೇಬೇಕನ್ನೋದಕ್ಕಿಂತ ಆಗ್ಲೇ ಗೆದ್ಬಿಡ್ತಾನೆ. ಕರ್ನಾಟಕದ ಕೋಟ್ಯಾಂತರ ಮನಸ್ಸುಗಳನ್ನ ಗೆದ್ದು ಈಗ ಹೋಟೆಲ್ 37 ಕೋಟಿಯಿಂದ ಮುನ್ನಡೆ ನಡೆಸ್ತಿದ್ದಾನೆ. ಈಗ ಗೆಲ್ತಾನೆ, ಹೊರಗಡೆ ಬರ್ತಾನೆ. ಗೆದ್ದ ಮೇಲೆ ಏನ್ ಸೆಲೆಬ್ರೇಟ್ ಎಲ್ಲ ಮಾಡ್ತಿದ್ವಿ. ಬ್ರೋ ಬನ್ನಿ ಬ್ರೋ, ಇಲ್ಲಿ ನಮ್ ಬ್ರೋ ಕೊಡ್ರಿ ಬ್ರೋ, ಬನ್ನಿ ಬ್ರೋ. ಯಾರ್ ಬ್ರೋ ನೀವು? ಇಲ್ಲಿ ಫ್ಯಾನ್ಸ್ ಆಯ್ತಿ ಬ್ರೋ. ನೋಡ್ರಿ ಇದು ಎಲ್ಲ ನೋಡ್ರಿ, ಅಲ್ಲಿ ಬಾವುಟಗಳು ನೋಡ್ರಿ. ಇದು ಕ್ರೇಜ್ ನಮ್ ಗಿಲ್ಲಿ. ನಮ್ಮ ಡಿ ಬಾಸ್ ಹೆಂಗೋ ನಮ್ ಗಿಲ್ಲಿನೂ ಹಂಗೆ. ಈಗ ನಾವಿದೀವಿ ಡಿ ಬಾಸ್ ಅಭಿಮಾನಿಗಳು. ಗೆಲ್ಲಿಸ್ತೀವಿ.